ಓಕೆ, ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ನಾವು ಏನು ಅಂತ ಹೇಳಿದ್ರೆ ಹೊಸದು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಹೌ ಟು ಕ್ರ್ಯಾಕ್ ದ ಟೆಸ್ಟ್ ಆಫ್ ರೀಸನಿಂಗ್. ಅದರಲ್ಲಿ ಕೋಡಿಂಗ್ ಮತ್ತೆ ಡಿ ಕೋಡಿಂಗ್ ಪಾರ್ಟ್ ಮಾಡ್ತೀವಿ. ಒಂದು ನ್ಯೂಮೆರಿಕಲ್ ಕೋಡಿಂಗ್ ಇರ್ಬೋದು ಅಥವಾ ಆಲ್ಫಾಬೆಟಿಕಲ್ ಕೋಡಿಂಗ್ ಇರ್ಬೋದು ಅಥವಾ ವಾಟ್ ಇಸ್ ದ ಸೀಕ್ರೆಟ್ ವೇ ಟು ಕೋಡ್ ದ ಲೆಟರ್ಸ್, ಅದನ್ನ ಹೆಂಗೆ ಡಿಕೋಡ್ ಮಾಡಿದ್ದಾರೆ ಅನ್ನೋದು ಫೈಂಡ್ ಔಟ್ ಮಾಡುತ್ತೆ. ಇದನ್ನ ನಾವು ಏನಕ್ಕೆ ಕಲಿತಾ ಇದೀವಿ ಇವತ್ತು ಅಂತ ಹೇಳಿದ್ರೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೆ ಒಂದು ಪಾರ್ಟ್ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀವಿ. ಸೊ ಯಾಕೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದೀವಿ ಅಂತ ಹೇಳಿದ್ರೆ ಈಗಾಗಲೇ ಗೌರ್ಮೆಂಟ್ 70,000 ಹುದ್ದೆಗಳನ್ನ ರಿಕ್ರೂಟ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ. ಸೊ ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ರಿಕ್ರೂಟ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಕ್ಕೆ ತಯಾರಿ ಮಾಡ್ತಾ ಇದಾರೆ. ಸೊ ಅವ್ರು ತಯಾರಿ ಮಾಡ್ತಾ ಇರೋದ್ರಿಂದ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ತಯಾರಿ ಮಾಡೋಕ್ಕೋಸ್ಕರ ಈ ಶಾರ್ಟ್ ವಿಡಿಯೋಸ್ ನಾವು ಮಾಡ್ತಾ ಇದೀವಿ. ಡೈಲಿ ಇದ್ರದ್ದು ಕಂಟಿನ್ಯೂಷನ್ ವಿಡಿಯೋಸ್ಗಳು ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ನೋಟಿಫಿಕೇಶನ್ ಬರ್ಬೇಕಂತ ಹೇಳಿದ್ರೆ ಇದನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಬಹುದು, ನೀವು ವಿಡಿಯೋಸ್ ನ ನೋಡ್ಕೊಳ್ಬಹುದು. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಹೇಳ್ತೀವಿ. ಸೊ ಹಿಯರ್ ಕೋಡಿಂಗ್ ಮೀನ್ಸ್ ಕೋಡಿಂಗ್ ಇಸ್ ಅ ಮೆಥಡ್ ವೇರ್ ದ ವರ್ಡ್ ಅಂಡ್ ನಂಬರ್ ಆರ್ ಎ ಮೆಸೇಜ್ ಇಸ್ ರಿಟರ್ನ್ ಇನ್ ಎ ಸೀಕ್ರೆಟ್ ಪ್ಯಾಟರ್ನ್. ಯಾವ್ದೋ ಒಂದು ನಂಬರ್ ನ ಅಥವಾ ಯಾವ್ದೋ ಒಂದು ಆಲ್ಫಾಬೆಟ್ ನ ನಾವು ಯಾವ ತರ ಬರೀತೀವಿ, ಯಾವ ತರ ಸೀಕ್ರೆಟ್ ಆಗಿ ಕೋಡ್ ಮಾಡ್ತೀವಿ, ಅದನ್ನ ನಾವು ಕೋಡಿಂಗ್ ಅಂತ ಕರೆದ್ರೆ, ಅದನ್ನ ಡಿಕೋಡಿಂಗ್ ಮೀನ್ಸ್ ಯಾವ ತರ ಬರ್ದಿದ್ದಾರೆ ಇದನ್ನ ಸೀಕ್ರೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೀಕ್ರೆಟ್ ಮೆಥಡ್ ಯಾವ್ದಿದೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಿದ್ರೆ ನಾವು ಡಿಕೋಡಿಂಗ್ ಅಂತ ಕರಿತೀವಿ. ಸೊ ನೀವು ಆದಷ್ಟು ಸಾಕಷ್ಟು ಪ್ಯಾಟರ್ನ್ ವೈಸ್ ಬರ್ದಿರೋದು ನೋಡಿದೀರಾ. ಸೊ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ್ಯಾವ ಕ್ವೆಶನ್ಸ್ ಬಂದಿದೆ ಅದನ್ನೊಂದಷ್ಟು ಕ್ರ್ಯಾಕ್ ಮಾಡಕ್ಕೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಇದರಲ್ಲಿ 6 ಟೈಪ್ಸ್ ವಿಡಿಯೋಸ್, 6 ಟೈಪ್ಸ್ ಕೋಡಿಂಗ್ ಬರುತ್ತೆ. ಫಸ್ಟ್ ಒನ್ ಇಸ್ ಕಾಲ್ಡ್ as ಲೆಟರ್ ಕೋಡಿಂಗ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಇಸ್ ಕಾಲ್ಡ್ as ನಂಬರ್ ಕೋಡಿಂಗ್. ಥರ್ಡ್ ಒನ್ ಇಸ್ ಕಾಲ್ಡ್ as ಡೈರೆಕ್ಟ್ ಕೋಡಿಂಗ್. ಫೋರ್ತ್ ಒನ್ ಇಸ್ ಕಾಲ್ಡ್ as ಫಿಕ್ಟಿಯಸ್ ಲ್ಯಾಂಗ್ವೇಜ್ ಕೋಡಿಂಗ್. ಅಂಡ್ ಫಿಫ್ತ್ ಒನ್ ಇಸ್ ಕಾಲ್ಡ್ as ಸಬ್ಸ್ಟಿಟ್ಯೂಷನ್ ಕೋಡಿಂಗ್. ಸಿಕ್ಸ್ತ್ ಒನ್ ಇಸ್ ಕಾಲ್ಡ್ as ಕಂಡೀಷನಲ್ ಕೋಡಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ 6 ಟೈಪ್ಸ್ ಇದೆ. ನಾವಿವತ್ತು ಬರೀ ಫಸ್ಟ್ ಟೈಪ್ ನೋಡೋಣ. ಫಸ್ಟ್ ಟೈಪ್ ಇಸ್ ಕಾಲ್ಡ್ as ಲೆಟರ್ ಕೋಡಿಂಗ್ ಅಂತ ಕರಿತೀವಿ. ಸೊ ಲೆಟರ್ ಕೋಡಿಂಗ್ as a name indicates, ನೀವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಯಾವ ತರ ಕೋಡ್ ಮಾಡಬಹುದು, ಅದನ್ನ ಹೆಂಗೆ ಡಿಕೋಡ್ ಮಾಡಬೇಕು ನಾವು ಎಕ್ಸಾಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಕ್ಕೆ ಯೂಸ್ ಮಾಡ್ತೇವೆ. ಫಸ್ಟ್ ವಾಟ್ ಇಸ್ ಲೆಟರ್ ಕೋಡಿಂಗ್ ಅಂತ ಹೇಳಿದ್ರೆ, ದ ಲೆಟರ್ ಕೋಡಿಂಗ್, ದ ಲೆಟರ್ಸ್ ಆಫ್ ಎ ವರ್ಡ್ ಆರ್ ರೀಪ್ಲೇಸ್ ಬೈ ಸರ್ಟೈನ್ ಅದರ್ ವರ್ಡ್ಸ್. ಈಗ ABCD ಅಂತ ಇದೆ ವರ್ಡ್ಸ್ ನ, ಅದನ್ನ ರೀಪ್ಲೇಸ್ ಮಾಡಿದ್ದಾರೆ ಯಾವ್ದೋ ಒಂದು ವರ್ಡ್ ಜೊತೆಗೆ. ಅದು ಯಾವ ಪ್ಯಾಟರ್ನ್ ಅಲ್ಲಿ ರೀಪ್ಲೇಸ್ ಮಾಡಿದ್ರೆ ಅದನ್ನ ಡಿಕೋಡಿಂಗ್ ಮೆಥಡ್ ಅಂತ ನಾವು ಕರಿತೀವಿ. ಸೊ ಅದನ್ನ ಇದಕ್ಕೆಲ್ಲ ಡಿ ಕೋಡ್ ಮಾಡ್ಬೇಕಾದ್ರೆ ವಿ ಶುಡ್ ಫಾಲೋ ದ ಸರ್ಟೈನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಎನ್ಕೋಡ್ ಮಾಡಿರ್ತಾರೆ. ವಿ ಹ್ಯಾವ್ ಟು ಡಿಕೋಡ್ ದಟ್ ಇನ್ ದ ಎಕ್ಸಾಮ್ಸ್. ಸೊ ಇದಕ್ಕೆ ನಾವು ಯಾವಾಗ ನಾವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀವಿ, ತುಂಬಾ ಪ್ಯಾಟರ್ನ್ ವೇಸ್ ನ ತಿಳ್ಕೊಂಡಿರ್ತೀವಿ, ಅವಾಗ ಎಕ್ಸಾಮ್ ಅಲ್ಲಿ ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಈ ಕ್ವೆಶನ್ ಗಳನ್ನ ಸಾಲ್ವ್ ಮಾಡಬಹುದು. ಸೊ ಅದಕ್ಕೋಸ್ಕರ ವಿಡಿಯೋನ ಆದಷ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಯಾವ್ಯಾವ್ದು ಶಾರ್ಟ್ ಕಟ್ ಮೆಥಡ್ಸ್ ಇದೆ ಅದನ್ನ ನಾವು ಹೇಳ್ತಾ ಇದ್ದೇವೆ. ಫಸ್ಟ್ ಒನ್, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆಟರ್ ಕೋಡಿಂಗ್ ಫಸ್ಟ್ ಎಕ್ಸಾಂಪಲ್ ತಗೊಳ್ತಿದೀವಿ. XSJUF is coded as ZULWH. ನಮಗೆ ಜನರಲ್ ಆಗಿ ನೋಡುವಾಗ ಇದಕ್ಕೂ ರಿಲೇಷನ್ ಇಲ್ಲ ಅಂತ ಅನ್ಸುತ್ತೆ, ಬಟ್ ದೇ ಹ್ಯಾವ್ ಕೋಡೆಡ್ ಇನ್ ಒಂದು ಪ್ಯಾಟರ್ನ್ ಅಲ್ಲಿ ಕೋಡ್ ಮಾಡಿದ್ದಾರೆ. ಹೆಂಗೆ ಕೋಡ್ ಮಾಡಿದ್ದಾರೆ? XSJUF. ಹಿಯರ್ X is coded with Z. X ಆದ್ಮೇಲೆ ಯಾವಾಗ Z ಬರುತ್ತೆ? X Y Z. ಎಷ್ಟು ಟೈಮು? +2 ಆದ್ಮೇಲೆ Z ಬರ್ತಾ ಇದೆ. ಓಕೆ, S is coded with U. ಅದನ್ನೇ STU +2. ಸೊ ಅದೇ ತರ J is coded with L +2. U is coded with W, it is +2. F is coded with H, it is +2. ಸೊ ಒಂದು ಕ್ವೆಶನ್ ಕೇಳಿದರೆ ಈ ತರ ಪ್ಯಾಟರ್ನ್ ಅಲ್ಲಿ ಎನ್ಕೋಡ್ ಆಗಿದೆ. ಸೊ ವಿ ಹ್ಯಾವ್ ಟು ಡಿಕೋಡ್ ದ ವರ್ಡ್ ಫಾರ್ ರೀಡ್. ಸೊ ಈಗ ರೀಡಿಗೆ ನಾವು ಡಿಕೋಡ್ ಮಾಡಬೇಕು ಅಂತ ಹೇಳಿದ್ರೆ R should be +2. PQRST. T will be the first letter. Then E will be replaced with G. EFG should be a +2. And next one A. A will be replaced with C. ABC +2. D will be replaced with F. It will be the +2. Our answer is TGCF.
ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಟೇಕನ್ ಆಸ್ ಹೆಂಗೆ ಕೋಡ್ ಎನ್ಕೋಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ SUN. ಇಟ್ ಈಸ್ encoded with here it is 20, 22, 15. Here it is number TVO. ಇದರಲ್ಲಿ ನಮಗೆ ನಂಬರ್ ಕೊಟ್ಟಿದ್ದೀವಿ, ನಾವು ಅದ್ರ ಜೊತೆಗೆ ಏನ್ ಪ್ಲೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ TVO ಅಂತ ಪ್ಲೇಸ್ ಮಾಡ್ತೀವಿ. ಸೊ ಹಿಯರ್ S is followed by T ಅಂತ ಹೇಳಿದ್ರೆ S ಆದ್ಮೇಲೆ T ಬರ್ತಾ ಇದೆ, U is followed by V, N is followed by O. So it is plus 1 pattern. ಸೊ ಈಗ ನಾವು ಮೂನಿಗೆ ಬರಿಬೇಕು ಅಂತ ಡಿಕೋಡ್ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ರೆ, ಸೊ ಯು ಹ್ಯಾವ್ ಕ್ಯಾನ್ ರೈಟ್ ಈಸಿಲಿ. ನಾವು ಹಿಯರ್ ಈ ಮೂನಿಗೆ ಏನ್ ಡಿಕೋಡ್ ಆಗುತ್ತೆ? ಆಬ್ವಿಯಸ್ಲಿ ಇಟ್ ಈಸ್ N P P and O. M is for M N, O P N O. The answer will be the plus 1 pattern. Answer will be the NPOO. ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ತಗೊಂಡಿದ್ವಿ. ಟ್ರಿಪ್ ಇಸ್ ಎನ್ಕೋಡೆಡ್ ಆಸ್ USJQ. ಸೊ ಈಗ ಟ್ರಿಪ್ ಗೆ T ಆದ್ಮೇಲೆ U ಬರ್ತಿದೆ ಪ್ಲಸ್ 1 ಪ್ಯಾಟರ್ನ್, R ಆದ್ಮೇಲೆ S ಬರ್ತಿದೆ ಪ್ಲಸ್ 1, I ವಿಲ್ ಬಿ ದ ಪ್ಲಸ್ 1, P ಆದ್ಮೇಲೆ Q ಬರ್ತಿದೆ ಪ್ಲಸ್ 1 ಪ್ಯಾಟರ್ನ್. ದೆನ್ ವಿ ಹ್ಯಾವ್ ಟು ಡಿಕೋಡ್ ಫಾರ್ ಜಂಪ್. J ಆದ್ಮೇಲೆ K ಬರುತ್ತೆ ಪ್ಲಸ್ 1, U ಆದ್ಮೇಲೆ V ಬರುತ್ತೆ ಪ್ಲಸ್ 1, ನೆಕ್ಸ್ಟ್ M ಆದ್ಮೇಲೆ N ಬರುತ್ತೆ ಪ್ಲಸ್ 1, P ಆದ್ಮೇಲೆ Q ಬರುತ್ತೆ ಪ್ಲಸ್ 1. ಓಕೆ, ಈಗ ನಿಮಗೆ ಆಲ್ಮೋಸ್ಟ್ ಈಗ ಪ್ಲಸ್ ಪ್ಯಾಟರ್ನ್ಸ್ ಗಳು ಹೆಂಗಿದೆ, ಪ್ಲಸ್ ಪ್ಯಾಟರ್ನ್ಸ್ ಗಳು ಹೆಂಗ್ ಗೊತ್ತಾಯ್ತು. ಸೊ ಇದೇ ತರ ನಿಮಗೆ ನೆಗೆಟಿವ್ ಪ್ಯಾಟರ್ನ್ಸ್ ಬರ್ಬೋದು, ಅದ್ರ ಹಿಂದಿನ ಲೆಟರ್ ಡಿಕೋಡ್ ಮಾಡಕ್ಕೆ ಬರಬೇಕು. ಸೊ ಇದೊಂದು ಪ್ಯಾಟರ್ನ್ ಆದ್ರೆ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ಯಾಟರ್ನ್. ಈಗ ನೆಕ್ಸ್ಟ್ ಪ್ಯಾಟರ್ನ್ ಗೆ ಅಬ್ಸರ್ವ್ ಮಾಡಿ, ಯುವರ್ ಸೆಲ್ಫ್ ಇಸ್ ಡಿಕೋಡೆಡ್ ಆಸ್ URYO EFSL. ಇಲ್ಲಿ U ಆದ್ಮೇಲೆ Y ಆದ್ಮೇಲೆ U ಬರ್ತಾ ಇದೆ, ಹೆಂಗು ಡಿಕೋಡ್ ಮಾಡಕ್ತಿಲ್ಲ ಆಬ್ವಿಯಸ್ಲಿ ನಂಬರ್ಸ್ ಗಳು. ಆದ್ರೆ ಇನ್ನೊಂದು ಟ್ರಿಕ್ ಏನ್ ನೆನ್ಪಿಡ್ಕೋಬೇಕು ಅಂತಂದ್ರೆ, ಇಲ್ಲಿರೋ ಲೆಟರ್ ಗಳೇ ಇಲ್ಲಿ ರಿಪ್ಲೇಸ್ ಆಗಿ ಬರ್ತಿರೋದು ಲೆಟರ್ಗಳು. Y ಇದೆ O ಇದೆ O ಇದೆ, U ಇದೆ U ಇದೆ, R ಇದೆ R ಇದೆ, S ಇದೆ E ಇದೆ F ಇದೆ L ಇದೆ ಸೇಮ್ ಲೆಟರ್ಸ್ ಗಳು ಕಾಣ್ತಾ ಇದೆ ನಿಮಗೆ ಕ್ವೆಶ್ಚನ್ಸ್ ಅಲ್ಲಿ, ಡಿಕೋಡ್ ಆಗಿರೋ ಕ್ವೆಶ್ಚನ್ಸ್ ಗಳು. ಸೊ ವಿಲ್ ಗೋ ಫಾರ್ ಪ್ಯಾಟರ್ನ್ ಹಿಯರ್. ಈಗ ಅಬ್ಸರ್ವ್ ಮಾಡಿ, ವಿಲ್ ಸ್ಪ್ಲಿಟ್ ಇಟ್ ಆಸ್ ನೋಡಿ, ಇಲ್ಲಿ ಈ 4 ಲೆಟರ್ಗಳು ಈ 4 ಲೆಟರ್ಗಳಿಗೆ ಸಂಬಂಧಪಟ್ಟಿದೆ. ಸೊ ಸ್ಪ್ಲಿಟ್ ಇಟ್ ಆಸ್ 4 ಆಯ್ತು. ಸ್ಪ್ಲಿಟ್ ಇಟ್ ಆಸ್ 4 ಆದ್ಮೇಲೆ Y ಪೊಸಿಷನ್ ಮಾರ್ಕ್ ಮಾಡಿ, Y ಎಲ್ಲಿಗೆ ಹೋಯ್ತು? 3rd ಪೊಸಿಷನ್ ಹೋಯ್ತು. ಸೊ ಇಲ್ಲೂ ಸ್ಪ್ಲಿಟ್ ಮಾಡಿ, ನೀವು ಪ್ಲಾಟಿನಿಯಂ ಸ್ಪ್ಲಿಟ್ ಮಾಡುವಾಗ 4 ಲೆಟರ್ಸ್ ಬಂದಿದೆ. P position, first position it will shifted to 3rd position. Next Y O position ಎಲ್ಲಿ ಶಿಫ್ಟ್ ಆಗಿದೆ? 4th position ಶಿಫ್ಟ್ ಆಗಿದೆ. ಸೊ L. ಓಕೆ ಫೈನ್. ನೆಕ್ಸ್ಟ್ U ಎಲ್ಲಿ ಶಿಫ್ಟ್ ಆಗಿದೆ? ಫಸ್ಟ್ ಪೊಸಿಷನ್ ಶಿಫ್ಟ್. ರೈಟ್ ಇಟ್ ಹ್ಯಾಸ್ ಫಸ್ಟ್ ಪೊಸಿಷನ್ U. ನೆಕ್ಸ್ಟ್ R ಪೊಸಿಷನ್ ಎಲ್ಲಿ ಶಿಫ್ಟ್ ಆಗಿದೆ? ಸೆಕೆಂಡ್ ಪೊಸಿಷನ್. ಸೊ R will be shift here, T will be shifted to second position. Half of the problem will be solved. So ಇದೇ ತರ ಪ್ಯಾಟರ್ನ್ ಇತ್ತು ಅಂತ ಹೇಳಿದ್ವಿ. ಅದಾದ್ಮೇಲೆ ಈಗ ನೆಕ್ಸ್ಟ್ ಪ್ಯಾಟರ್ನ್, ನೆಕ್ಸ್ಟ್ ನೋಡಿ, S ಎಲ್ಲಿ ಶಿಫ್ಟ್ ಆಗಿದೆ? 3rd ಪೊಸಿಷನ್ ಶಿಫ್ಟ್ ಆಗಿದೆ. ಯು ಶುಡ್ ಶಿಫ್ಟ್ I to the 3rd position. Correct. E shifted to first position. Next, L is shifted to last position. Then F is shifted to second position. This is your answer. Okay, observe ಮಾಡಿ. You are getting ನೋಡಿ, ಎಸ್ ಮತ್ತೊಂದ್ಸತಿ ಹೇಳ್ತೀನಿ, ಇದರಲ್ಲಿ ಪ್ಯಾಟರ್ನ್ ಸಮೇತ ರಿಪೀಟ್ ಆಗಿಲ್ಲ. ಫಸ್ಟ್ ಪ್ಯಾಟರ್ನ್ ಬೇರೆ ತರ ಇದೆ, ಸೆಕೆಂಡ್ ಹಾಫ್ ಪ್ಯಾಟರ್ನ್ ಬೇರೆ ತರ ಇದೆ. ಇಲ್ಲಿ S is shifted 3rd position, I should be shifted to 3rd position, E is shifted to first position, N should be shifted to first position, L is shifted to last position, here 3rd, U should be shifted to last position, F is shifted to second position, M is shifted to ಸೆಕೆಂಡ್ ಪೊಸಿಷನ್. ಇಲ್ಲಿ ಮ್ಯಾಚ್ ಆಗಿರೋ ಪ್ಯಾಟರ್ನ್ ಇಲ್ಲಿಯೂ ಮ್ಯಾಚ್ ಆಗ್ತಿಲ್ಲ. ಬಟ್ ನಮ್ಮ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವಾಗ್ಲೂ ಎಲ್ಲಿರಬೇಕು ಅಂತ ಹೇಳಿದ್ರೆ, ಯಾವ ಲೆಟರ್ ಯಾವ ತರ ಪ್ಯಾಟರ್ನ್ ಅಲ್ಲಿ ಫಿಕ್ಸ್ ಆಗಿದೆ ಅದೇ ಪ್ಯಾಟರ್ನ್ ಅಲ್ಲಿ ಆನ್ಸರ್ ಬರೀಬೇಕು. ನಾವು ಇಲ್ಲೆಲ್ಲಾದ್ರೂ ಸ್ವಲ್ಪ ಮಿಸ್ ಆಯ್ತು ಅಂತ ಹೇಳಿದ್ರು ವಿ ವಿಲ್ ಗೋ ಫಾರ್ ರಾಂಗ್ ಆನ್ಸರ್ಸ್. ಸೊ ಈ ಪ್ಯಾಟರ್ನ್ ಏನ್ ಬರ್ಕೊಳ್ತೀವಿ ಅದನ್ನ ಎಕ್ಸಾಕ್ಟ್ ಆಗಿ ಬರ್ಕೊಳ್ಬೇಕು ಪ್ಯಾಟರ್ನ್. ಓಕೆ,
ಈಗ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಪ್ರೈಮ್ PRIME ಇಟ್ ಈಸ್ ಎನ್ಕೋಡೆಡ್ ಆಸ್ KIRNB. ಸೊ ಇದನ್ನು ಎಲ್ಲಿ +1 ಪ್ಯಾಟರ್ನ್ ಅಲ್ಲೂ ಮ್ಯಾಚ್ ಆಗಲ್ಲ. ಆಮೇಲೆ ಇಲ್ಲಿ ನೋಡಿ ಪಿ ಇದ್ರಲ್ಲಿ ನನಗೆ ಅವಾಗಲೇ ಪ್ಯಾಟರ್ನ್ ಮ್ಯಾಚ್ ಮಾಡಬೇಕು ಅಂದ್ರೆ ಪಿ ಇಸ್ ಮಿಸ್ಸಿಂಗ್ ಓವರ್ ದೇರ್. ಇಲ್ಲಿರೋ ಲೆಟರ್ಸ್ಗಳು ಇಲ್ಲಿ ರಿಪೀಟ್ ಆಗಿಲ್ಲ ನನಗೆ ಈ ಕ್ವೆಶನ್. ಸೊ ಇಟ್ ಇಸ್ ಅ ಡಿಫ್ರೆಂಟ್ ವೇ ಅಂತ ಹೇಳಿದ ತಕ್ಷಣ ನಾವು ಇದನ್ನ ಈ ಕಾನ್ಸೆಪ್ಟ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಆಪೋಸಿಟ್ ಲೆಟರ್ಸ್ ಅಂತ ಕರಿತೀವಿ. ಆಪೋಸಿಟ್ ಲೆಟರ್ಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದ್ರೊಂದು ನೆನ್ಪಿಡ್ಕೊಳ್ಳೋಕೆ ಒಂದು ಶಾರ್ಟ್ ಲಿಸ್ಟ್ ಮಾಡಿದೀವಿ. A to Z. A ಗೆ ಆಪೋಸಿಟ್ ಲೆಟರ್ ವಿಲ್ ಬಿ ದ Z. 13 ಪ್ಯಾಟರ್ನ್ 26 ಲೆಟರ್ಸ್ ಅಂದ್ರೆ 13 ಪ್ಯಾಟರ್ನ್ ವರ್ಡ್ಸ್ ಬರುತ್ತೆ. A ವಿಲ್ ಬಿ A ಗೆ ಆಪೋಸಿಟ್ ಯಾವುದು Z, ಆಜಾದ್ ಅಂತ ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್ B ಈಸ್ ಆಪೋಸಿಟ್ ಟು Y, ಬಾಯ್. C is opposite to X, cracks. D is opposite to W, dew. E is opposite to V, even. F is opposite to U, fun. G is opposite to T, goat. H is opposite to S, his. I is opposite to R, Indian Railway. J is opposite to Q, jungle, queen. K is opposite to R, Kanpur. L is opposite to V, love. And M is opposite to N, man. Okay. Here P ಗೆ ನೋಡಿ. ಫಾರ್ ಎಕ್ಸಾಂಪಲ್ ಪಿ ಗೆ ಯಾವ್ದು ಅಪೋಸಿಟ್ ವರ್ಡ್ ಇಲ್ಲಿ? ಯು ಕ್ಯಾನ್ ಕೋಡ್ ಇಟ್ ಹಿಯರ್. ಪಿ ಇಸ್ ಅಪೋಸಿಟ್ ಟು ಕೆ. ಈಗ ಪಿ ಗೆ ಅಪೋಸಿಟ್ ವರ್ಡ್ ಯಾವುದು? ಪಿ ಗೆ ಅಪೋಸಿಟ್ ವರ್ಡ್ ವಿಲ್ ಬಿ ದ ಕೆ. ಕರೆಕ್ಟ್. ಆರ್ ಗೆ ಅಪೋಸಿಟ್ ಯಾವುದು? ಐ. ನೆಕ್ಸ್ಟ್ ಐ ಗೆ ಅಪೋಸಿಟ್ ಯಾವುದು? ದಟ್ ವಿಲ್ ಬಿ ದ ಆರ್. ನೀವು ಯಾವುದೇ ಫಸ್ಟ್ ಇದೇ ತರ ಆಪೋಸಿಟ್ ವರ್ಡ್ಸ್ ಬಂದಿದೆ ಅಂತ ಹೇಳಿದ್ರೆ ಇದು ನಮ್ಗೆ ಕರೆಕ್ಟ್ ಆಗಿ ನೆನಪಿತ್ತು ಅಂತ ಹೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಆರ್ ಈಸ್ ಅಪೋಸಿಟ್ ಟು ಐ ಈಸ್ ಅಪೋಸಿಟ್ ಟು ಆರ್. ಎಂ ಈಸ್ ಅಪೋಸಿಟ್ ಟು ಎನ್, ಮ್ಯಾನ್. ಇ ಈಸ್ ಅಪೋಸಿಟ್ ಟು ವಿ, ಇವನ್. ಈಗ ಎಸ್ ಗೆ ಬರೀರಿ. ಎಸ್ ಈಸ್ ಅಪೋಸಿಟ್ ಟು ಹೆಚ್, ಈಸ್. ಪಿ ಈಸ್ ಅಪೋಸಿಟ್ ಟು ಕೆ. ಓ ಈಸ್ ಅಪೋಸಿಟ್ ಟು ಎಲ್. ಆರ್ ಈಸ್ ಅಪೋಸಿಟ್ ಟು ಐ. T is opposite to, okay, then here G. This will be the answer. ಈ ಪ್ಯಾಟರ್ನ್ ಗೊತ್ತಿತ್ತು ಅಂತ ಹೇಳಿದ್ರೆ ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಾವು ಈ ಕ್ವೆಶ್ಚನ್ ಈಸಿಯಾಗಿ ಸಾಲ್ವ್ ಮಾಡಬಹುದು. ಇದನ್ನ ನಾವು ಆಪೋಸಿಟ್ ವರ್ಡ್ ಕಾನ್ಸೆಪ್ಟ್ ಅಂತ ಕರೀತೀವಿ. ಓಕೆ, ಇಲ್ಲಿವರೆಗೂ ಒಂದು ಸಾಕಷ್ಟು ಪ್ಯಾಟರ್ನ್ ವೈಸ್ ಆಪೋಸಿಟ್ ವರ್ಡ್ಸ್ ನಂಬರ್ಸ್ ಗಳು ನೋಡಿದ್ದೀರಾ. ಸೊ ಈಗ ಒಂದು ಪ್ರಾಬ್ಲಮ್ ಬಂದಿದೆ. CBGD is coded as HGLI. UFLO is coded as ZKQT and VJRM. ಇದನ್ನ ನೀವು ಡಿಕೋಡ್ ಮಾಡಿ ಅದನ್ನ ಆನ್ಸರ್ ಏನ್ ಬರುತ್ತೆ ಅದನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದು ಕಂಟಿನ್ಯೂಷನ್ ವಿಡಿಯೋ ಮುಂದೆ ಬರ್ತಾ ಇರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಕಂಟಿನ್ಯೂಷನ್ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಇದ್ರದ್ದು ಆನ್ಸರ್ನೆಲ್ಲ ಕಾಮೆಂಟ್ ಬಾಕ್ಸ್ಗೆ ಹಾಕಿ. ಇದು ಕಂಟಿನ್ಯೂಷನ್ ಇನ್ನೂ ಒಂದಷ್ಟು ಲೆಟರ್ ಪ್ಯಾಟರ್ನ್ ಸಾಲ್ವ್ ಮಾಡೋದಿದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ.